ಪ್ರತಿದಿನ ಪವರ್ ಫೋಕಸ್ ನಲ್ಲಿ ರಾಜಕೀಯದ ವಿಚಾರ ಬೇರೆ ಬೇರೆ ವಿಚಾರಗಳನ್ನ ಚರ್ಚೆ ಮಾಡ್ತಾ ಇರ್ತೀವಿ. ಇವತ್ತು ಬಹಳ ಇಂಪಾರ್ಟೆಂಟ್ ಆಗಿ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಏನಪ್ಪಾ ಅಂತಂದ್ರೆ ನಮ್ಮ ಆರೋಗ್ಯದ ಮೇಲೆ ನಾವು ತಿಂತಾ ಇರುವಂತ ಆಹಾರ. ಅದರಲ್ಲಿ ಎಕ್ಸ್ಪೆಷಲಿ ಸುದ್ದಿ ಬೆಳಗಿಂದಲೂ ನೀವೆಲ್ಲರೂ ಗಮನಿಸ್ತಿರ್ತೀವಿ, ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನುವಂಥ ವಿಚಾರ. ಇಡ್ಲಿ ಅಂತಂದ್ರೆ ಬಹಳ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಅನಾರೋಗ್ಯ ಯಾರಿಗಿರುತ್ತಲ್ಲ, ಪೇಷಂಟ್ಸ್ ಅಂತ ಹೇಳ್ತೀವಿ, ಎಲ್ಲರೂ ಕೂಡ ಇಡ್ಲಿ ಸೇವನೆ ಮಾಡ್ತೀವಿ. ಜೊತೆಗೆ ಬಹಳ ಈಸಿಯಾಗಿ ಆಗುವಂಥ ತಿಂಡಿ ಅದೊಂದು, ಮತ್ತೆ ಎಲ್ಲ ಕಡೆ ಬಹಳ ಸುಲಭವಾಗಿ ಸಿಗುವಂಥ ಕಡಿಮೆ ದರದಲ್ಲಿ ಸಿಗುವಂಥ ಇಡ್ಲಿ. ಕೆಲವು ಕಡೆ ತುಂಬಾನೇ ಫೇಮಸ್ ಇರುತ್ತೆ ಇಡ್ಲಿ. ಆ ಇಡ್ಲಿ ತಿನ್ನಕ್ಕೆ ಅಂತಾನೆ ಸಾಕಷ್ಟು ಜನ ಜಾಗಗಳನ್ನ ಹುಡ್ಕೊಂಡು ಹೋಗ್ತೀವಿ. ಇಂಥ ಒಂದು ಇಡ್ಲಿ ಈಗ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಹೇಳಿ, ಅಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತ. ಈ ಹಿಂದೆಲ್ಲ ಇತ್ತು, ಕಲರ್ ಹಾಕಿರುವಂತ ಫುಡ್ಸ್ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ. ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಬರುತ್ತಾ ಅಂತಂದಾಗ ಬಹಳಷ್ಟು ಜನ ಬಾಯಿ ಮೇಲೆ ಬೆರಳಿಟ್ಕೊಂಡಿದ್ದು, ಹೌದು ಏನ್ರಿ ಇಷ್ಟೊಂದು, ಅಂದ್ರೆ ಒಂದು ಕೊಬ್ಬಿನಂಶ ಇರಲ್ಲ, ಏನೂ ಇರಲ್ಲ ಅದರಲ್ಲಿ, ಇಂಥ ಒಂದು ತಿಂಡಿಯಿಂದನೂ ಕ್ಯಾನ್ಸರ್ ಬರುತ್ತಾ, ಹಾಗಾದ್ರೆ ನಾವು ಏನಪ್ಪ ತಿನ್ನಬೇಕು ಅಂತ. ಯಾಕೆಂದ್ರೆ ಡಾಕ್ಟರ್ಸು ಹುಷಾರ್ ತಪ್ಪಿದ ತಕ್ಷಣ ಫಸ್ಟ್ ಸಜೆಸ್ಟ್ ಮಾಡೋದೇ ಇಡ್ಲಿ ತಿನ್ನಿ ಅಂತ ಹೇಳಿ. ಹಂಗಾದ್ರೆ ಇಂಥ ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಬರುತ್ತಾ, ಅಥವಾ ಯಾವ ರೀತಿ ಆಗ್ತಾ ಇದೆ, ಹೋಟೆಲ್ ಮಾಲೀಕರು ಏನ್ ಹೇಳ್ತಾ ಇದ್ದಾರೆ, ಯಾಕೆ ಈ ರೀತಿ ಆಗ್ತಾ ಇದೆ, ಆರೋಗ್ಯ ಇಲಾಖೆ ಏನ್ ಹೇಳುತ್ತೆ, ಆಹಾರ ತಜ್ಞರು ಏನ್ ಹೇಳ್ತಾರೆ, ಇದೆಲ್ಲದರ ಬಗ್ಗೆ ಇವತ್ತಿನ ಪವರ್ ಫೋಕಸ್ ನಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಇದೇ ಹೊತ್ತಿನ ವಿಶೇಷ, ಕ್ಯಾನ್ಸರ್ ಇಡ್ಲಿ. ಎಚ್ಚರ ಇರಲಿ, ಎಲ್ಲಂದ್ರಲ್ಲಿ ಇಡ್ಲಿ ತಿನ್ನೋ ಮುನ್ನ ಎಚ್ಚರ. ಪ್ಲಾಸ್ಟಿಕ್ ನಲ್ಲಿ ಬೇಯಿಸಿದ ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಖಚಿತ. ದುಡ್ಡು ಕೊಟ್ಟು ಇಡ್ಲಿ ತಿನ್ನೋ ಗ್ರಾಹಕರ ಗತಿ ಏನು ಹಾಗಾದ್ರೆ? ಹೋಟೆಲ್ ಫುಡ್ ಸ್ಟಾಲ್ಗಳಲ್ಲಿ ಪ್ಲಾಸ್ಟಿಕ್ ಬಳಸ್ತಾ ಇರೋದು ಯಾತಕ್ಕೆ? ಪ್ಲಾಸ್ಟಿಕ್ ನಲ್ಲಿ ಬೇಯಿಸಿದ ಇಡ್ಲಿ ಕಂಡು ಹಿಡಿಯೋದು ಹೇಗೆ? ಎಲ್ಲ ರೋಗಿಗಳಿಗೆ ಮೊದಲು ತಿನ್ನೋದು ಹೇಳೋದೇ ಇಡ್ಲಿ. ಆಸ್ ಐ ಟೋಲ್ಡ್, ಹುಷಾರ್ ತಪ್ಪಿದ ತಕ್ಷಣ ಸಾಫ್ಟ್ ಫುಡ್ ತಗೊಳ್ಳಿ ಅಂತ ಹೇಳ್ತಾರೆ ಡಾಕ್ಟ್ರು. ಅದರಲ್ಲಿ ಫಸ್ಟ್ ಲಿಸ್ಟ್ ಅಲ್ಲಿ ಇರೋದೇ ಇಡ್ಲಿ. ಈಗ ಇಡ್ಲಿ ತಿನ್ನೋದಕ್ಕೂ ಕೂಡ 100 ಬಾರಿ ಯೋಚನೆ ಮಾಡಬೇಕಾಗಿರುವಂತ ಪರಿಸ್ಥಿತಿ ಇದೆ. ಕೆಲವ್ರಿಗಂತೂ ಡಿಪ್ ಇಡ್ಲಿ, ಸಾಂಬಾರಲ್ಲಿ ಇಡ್ಲಿನ ಡಿಪ್ ಮಾಡಿ ತಿನ್ನೋದು ಅಂತಂದ್ರೆ ಬಹಳ ಬಹಳ ಇಷ್ಟ. ಇಲ್ಲಿರುವಂತ ನಮ್ಮ ಟೆಕ್ನಿಷಿಯನ್ಸ್ ಬಹಳ ಇಷ್ಟಪಟ್ಟು ತಿಂತಾರೆ ಆ ಇಡ್ಲಿನ. ಸೊ ಅಂತ ಒಂದು ಇಡ್ಲಿ ತಿಂದ್ರೆ ಈಗ ಕ್ಯಾನ್ಸರ್ ಬರುತ್ತೆ ಅಂತಂದ್ರೆ ಇನ್ಏನ್ ತಿನ್ನೋದು ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಬೆಂಗಳೂರಿನಲ್ಲಿ 500ಕ್ಕೂ ಹೆಚ್ಚು ಇಡ್ಲಿ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಲಾಗಿತ್ತು. ಅದರಲ್ಲಿ 35ಕ್ಕೂ ಹೆಚ್ಚು ಇಡ್ಲಿ ಸ್ಯಾಂಪಲ್ಸ್ ಅನ್ಸೇಫ್ ಅನ್ನೋದು ಗೊತ್ತಾಗಿದೆ. ಇನ್ನು 100 ಸ್ಯಾಂಪಲ್ಸ್ ವರದಿ ಬರಲಿ ಅಂತ ಕಾಯ್ತಾ ಇದ್ದಾರೆ. ಪೂರ್ಣ ವರದಿಗಳು ಬಂದ ಬಳಿಕ ಪ್ಲಾಸ್ಟಿಕ್ ಬ್ಯಾನ್ಗೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಇಡ್ಲಿಗೆ ಪ್ಲಾಸ್ಟಿಕ್ ಬಳಸೋದನ್ನ ನಿರ್ಬಂಧಿಸೋದಕ್ಕೆ ಸೂಚನೆ ಕೊಡಲಾಗಿದೆ. ಪ್ಲಾಸ್ಟಿಕ್ ನಲ್ಲಿ ಬೇಯಿಸಿದ ಇಡ್ಲಿ ಸೇವನೆ ಕ್ಯಾನ್ಸರ್ ಕಾರಕ. ಶಾಖದಿಂದ ಕ್ಯಾನ್ಸರ್ ಕಾರಕ ವಸ್ತು ಹೊರಸೂಸುತ್ತೆ ಪ್ಲಾಸ್ಟಿಕ್. ಹೀಗಾಗಿ ಇಡ್ಲಿಲಿ ಹೆಂಗೆ ಪ್ಲಾಸ್ಟಿಕ್ ಬಳಸ್ತಾರೆ ಅಂತ ನೀವೆಲ್ಲರೂ ತಲೆ ಕೆಡಿಸ್ಕೊಂಡಿರ್ಬೋದು. ಇಟ್ ಇಸ್ ವೆರಿ ಸಿಂಪಲ್. ಇಡ್ಲಿಯನ್ನ ಬೇಯಿಸೋದಕ್ಕೆ ಆ ಇಡ್ಲಿ ತಟ್ಟೆ ಅಂತ ನಾವೇನು ಹೇಳ್ತೀವಲ್ಲ, ನೋಡಿ ನೀವು ವಿಂಡೋದಲ್ಲಿ ನೋಡ್ತಾ ಇದ್ರೆ, ಇಡ್ಲಿ ಬೇಯಿಸೋದಕ್ಕೆ ಪ್ಲಾಸ್ಟಿಕ್ ಬಳಕೆ ಅಂತ ನಾವು ಒಂದು ಟೆಕ್ಸ್ಟ್ ಹಾಕಿ ಒಂದು ವಿಜುವಲ್ ನೋಡ್ತಾ ಇದ್ದೀರಲ್ಲ, ಅದ್ರೊಳಗೆ ಪ್ಲಾಸ್ಟಿಕ್ ಪೇಪರ್ ಮೇಲೆ ಇಡ್ಲಿ ಹಿಟ್ಟು ಹಾಕ್ತಾರೆ, ಇಡ್ಲಿ ಬ್ಯಾಟರ್ ಅನ್ನ ಹಾಕ್ತಾರೆ. ಅದನ್ನ ಬೇಯಿಸಿದಾಗ ಆ ಪ್ಲಾಸ್ಟಿಕ್ಕು ಕ್ಯಾನ್ಸರ್ ಕಾರಕ ವಸ್ತುವನ್ನ ಹೊರಗಡೆ ಹಾಕುತ್ತೆ. ಅದು ನಾವು ತಿನ್ನುವಂತ ಇಡ್ಲಿಯಲ್ಲಿ ಮಿಕ್ಸ್ ಆಗಿರುತ್ತೆ. ಹಾಗಾಗಿ ಅದರಿಂದ ಕ್ಯಾನ್ಸರ್ ಬರುತ್ತೆ ಅನ್ನೋದು ಟೆಕ್ನಿಕಲಿ ಇರುವಂತ ಒಂದು ವಿಚಾರ. ಸೊ ಹೀಗೆಲ್ಲ ಇರುವಾಗ ಹಾಗಾದ್ರೆ ಅದನ್ನ ಯಾವ್ದ್ರಲ್ಲಿ ಬೇಯಿಸ್ಬೇಕು? ಬಹಳಷ್ಟು ಜಾಗಗಳಲ್ಲಿ ನೋಡಿ, ಬೆರಳೆಣಿಕೆಯಷ್ಟು ಜಾಗದಲ್ಲಿ ಮಾತ್ರ ಬಟ್ಟೆ ಹಾಕ್ತಾರೆ, ಕಾಟನ್ ಬಟ್ಟೆಗಳನ್ನ ಯೂಸ್ ಮಾಡ್ತಾರೆ, ಹತ್ತಿ ಬಟ್ಟೆಗಳನ್ನ. ಇನ್ನು ಬಹುತೇಕ ಕಡೆಗಳಲ್ಲಿ ನಿಮಗೆ ಪ್ಲಾಸ್ಟಿಕ್ ಪೇಪರ್ ಅನ್ನ ಯೂಸ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಹೆಚ್ಚು ದಿನ ಬಳಸಬಹುದು, ದುಡ್ಡು ಕಡಿಮೆ ಬೀಳುತ್ತೆ ಅಂತ ಹೇಳಿ. ಡೆಡ್ಲಿ ಇಡ್ಲಿ ಪ್ಲಾಸ್ಟಿಕ್ ಬ್ಯಾನ್, ಪವರ್ ಇಂಪ್ಯಾಕ್ಟ್. ಏನಿದು ಹಾಗಾದ್ರೆ ಪವರ್ ಇಂಪ್ಯಾಕ್ಟ್? ಪವರ್ ಟಿವಿ ಬೆಳಗ್ಗೆಯಿಂದಲೂ ಕೂಡ ಇದ್ರ ಬಗ್ಗೆ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ಸುದ್ದಿ ಪ್ರಸಾರವಾದ ಮರುಕ್ಷಣವೇ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡಲಾಗಿದೆ. ಈಗ ಆಲ್ರೆಡಿ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ, ಆದ್ರೆ ಇಡ್ಲಿಗೆ ಬಳಸ್ತಿದ್ದಂತ ಪ್ಲಾಸ್ಟಿಕ್ ಅನ್ನ ಅಧಿಕೃತವಾಗಿ ಪವರ್ ಟಿವಿ ವರದಿ ಪ್ರಸಾರ ಆದ ನಂತರ ಬ್ಯಾನ್ ಮಾಡಲಾಗಿದೆ. ಇಡ್ಲಿ ತಯಾರಿಗೆ ಬಳಸುವಂತಹ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ. ಹೋಟೆಲ್ಗಳಲ್ಲಿ ಇಡ್ಲಿ ಪ್ಲಾಸ್ಟಿಕ್ ಬ್ಯಾನ್ ಮಾಡಿ ಆದೇಶವನ್ನ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಹೊರಡಿಸಿದ್ದಾರೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಹತ್ವದ ಆದೇಶ ಹೊರಡಿಸಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ನಿಮ್ಮ ಪವರ್ ಟಿವಿ ಸಾರ್ವಜನಿಕರ ಆರೋಗ್ಯದ ಕಾಳಜಿಯಿಂದ ಸುದ್ದಿ ಪ್ರಸಾರ ಮಾಡ್ತಾ ಇತ್ತು. ಇದು ಪವರ್ ಟಿವಿ ವರದಿಯ ಅತಿ ದೊಡ್ಡ ಇಂಪ್ಯಾಕ್ಟ್. ಇದು ಇಡ್ಲಿಗೆ ಬಳಸುವಂತಹ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡಲಾಗಿದೆ. ಹಾಗಾದ್ರೆ ಹೋಟೆಲ್ ಮಾಲೀಕರಿರಬಹುದು, ಆರೋಗ್ಯ ಸಚಿವರು, ಹಾಗೆ ಆಹಾರ ತಜ್ಞರು ಏನ್ ಮಾತನಾಡಿದ್ದಾರೆ? ಲೆಟ್ಸ್ ಹ್ಯಾವ್ ಅ ಲುಕ್. ಪೇಪರ್ಸ್ ನ ಯೂಸ್ ಮಾಡ್ತಾರೆ. ಮುಂಚೆ ನಾವೆಲ್ಲ ಬಟ್ಟೆಯಿಂದ ಕಾಟನ್ ಕ್ಲಾತ್ ನ ಅದ್ರ ಮೇಲೆ ಹಾಕಿ
ಅದ್ರ ಮೇಲೆ ಇಡ್ಲಿ ಸಂಪಣ ಹಾಕಿ ಇಡ್ಲಿ ಬೇಯಿಸ್ತಾ ಇದ್ರು. ಈಗ ಕಮರ್ಷಿಯಲೈಸ್ ಆಗಿ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡೋದ್ರಿಂದ ಪಾರ್ಚ್ಮೆಂಟ್ ಪೇಪರ್ ಮತ್ತೆ ಬಟರ್ ಪೇಪರ್ ಅಂತ 2 ಪೇಪರ್ಗಳಿದೆ. ಅದನ್ನ ಯೂಸ್ ಮಾಡಿದ್ರೆ ಯಾವುದೇ ತೊಂದರೆನೂ ಆಗೋದಿಲ್ಲ. ಈ ಬಟರ್ ಪೇಪರ್ ನಲ್ಲಿ ಜಾಸ್ತಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಹರಿದೋಗ್ಬಿಡುತ್ತೆ ಅನ್ನೋ ಒಂದು ಟೆನ್ಷನ್. ಬಟ್ ಆದ್ರೆ ಪಾರ್ಚ್ಮೆಂಟ್ ಪೇಪರ್ ಈಗ ಬರ್ತಿರೋದು ಸಿಲಿಕಾನ್ ಕೋಟೆಡ್ ಆಗಿರುತ್ತೆ. ಅಷ್ಟೇ ಅಲ್ಲ, ಅದು ಬ್ಲೀಚ್ಡ್ ಆಗಿರುತ್ತೆ. ಪಾರ್ಚ್ಮೆಂಟ್ ಪೇಪರ್ ನಲ್ಲಿ 2 ವೆರೈಟೀಸ್ ಇದೆ, ಬ್ಲೀಚ್ಡ್ ಅಂಡ್ ಅನ್ಬ್ಲೀಚ್ಡ್ ಅಂತ. ಅನ್ಬ್ಲೀಚ್ಡ್ ಬಂದು ಬ್ರೌನ್ ಕಲರ್ ಇರುತ್ತೆ, ಥಿನ್ ಆಗಿರುತ್ತೆ, ಬೇಗ ಹರಿದೋಗುತ್ತೆ, ಮತ್ತೆ ಸ್ವಲ್ಪ ಹೀಟ್ ರೆಸಿಸ್ಟೆನ್ಸ್ ಪಾರ್ಚ್ಮೆಂಟ್ ಬ್ಲೀಚ್ಡ್ ಗಿಂತ ಸ್ವಲ್ಪ ಕಮ್ಮಿ ಇರುತ್ತೆ. ಈ ಬ್ಲೀಚ್ಡ್ ಪಾರ್ಚ್ಮೆಂಟ್ ಪೇಪರ್ ತಗೊಂಡಾಗ ಅದು PFAS ಕಾಂಪೌಂಡ್ ಇಂದ ಫ್ರೀ ಇರುತ್ತೆ. ಅದು ಫ್ರೀ ಇದ್ದಾಗ ಏನಾಗುತ್ತೆ, ಯಾವುದೇ ಕ್ಯಾನ್ಸರ್ ತರೋ ಅಂತ ಕೆಮಿಕಲ್ ಫುಡ್ ಅಲ್ಲಿ ಬೇಯಬೇಕಾದಾಗ ಫುಡ್ಗೆ ಹೀರೋದಿಲ್ಲ. ಸೊ ಈಗಾಗಲೇ ಇಡ್ಲಿ ಒಂದು ಅತ್ಯಂತ ಆರೋಗ್ಯಪೂರ್ಣವಾದ ಆಹಾರ ಅಂತ ಹೇಳ್ಬಿಟ್ಟು ಸುಮಾರು 100-150 ವರ್ಷದ ಇತಿಹಾಸ ಇದೆ ಇಡ್ಲಿಗೆ. ಯಾರೇ ಇಡ್ಲಿ ತಿಂದರೂ ಡಾಕ್ಟರ್ ಸಜೆಷನ್ ಮಾಡೋದು ಇಡ್ಲಿ ತಿನ್ನಿ ಅಂತ ಹೇಳ್ಬಿಟ್ಟು, ಮತ್ತು ಮಕ್ಕಳಿಂದ ಹಿಡಿದ್ಬಿಟ್ಟು ಆಮೇಲೆ ಅನಾರೋಗ್ಯ ಪೀಡಿತರಾಗಿರ್ಬೋದು ಅಥವಾ ವಯಸ್ಸಾದ ಒಂದು ಪರ್ಸನ್ ಆಗಿರ್ಬೋದು, ಎಲ್ಲರೂ ತಿಂತಾ ಇರೋದು ಇಡ್ಲಿ ತಿನ್ನಿ, ಆರೋಗ್ಯಪೂರ್ಣವಾದ ಇಡ್ಲಿ ಅಂತ ಹೇಳ್ಬಿಟ್ಟು ಸಾಬೀತಾಗಿದೆ. ಮತ್ತೆ ಯಾಕೆ ಈ ರೀತಿಯಾಗಿ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಈ ಥರ ಕುತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ಲೋ ಒಂಥರ ಸಂಶಯ ಕಂಡು ಬರ್ತಾ ಇದೆ, ಈ ಒಂದು ಪಿಜ್ಜಾ ಬರ್ಗರು ಈ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಇಡ್ಲಿ ಮೇಲೆ ಏನಾದರೂ ಒಂದು ಸವಾರಿ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಸಂಶಯ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಕಳೆದ ಒಂದು 6 ತಿಂಗಳಿಂದ ಇದೇ ರೀತಿಯಾದ ಒಂದು ಊಹಾಪೋಹಗಳು ಹರಡಿತ್ತು. ಇದೇ ಒಂದು ಆರೋಗ್ಯ ಸುರಕ್ಷತಾ ಇಲಾಖೆಯವರು ರಾಜ್ಯಾದ್ಯಂತ ಸುಮಾರು 251 ಕಡೆ ಸ್ಯಾಂಪಲ್ಗಳನ್ನು ತೆಗೆದು ಈ ತಪಾಸಣೆ ಮತ್ತು ಪರೀಕ್ಷೆ ಮಾಡಿಸಿದ್ದಾರೆ. ಅದರಲ್ಲಿ ಏನಂದ್ರೆ ಈ ಇಡ್ಲಿಯನ್ನ ಏನು ಬೇಯಿಸ್ತಾರೆ ಅವಾಗ ಹಿಂದೆ ಎಲ್ಲ ಬಟ್ಟೆ ಉಪಯೋಗಿಸಿ ಮಾಡೋರು. ಆದ್ರೆ ಇತ್ತೀಚಿನ ಕಾಲದಲ್ಲಿ ಕೆಲವು ಕಡೆ ಎಲ್ಲ ಪ್ಲಾಸ್ಟಿಕ್ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಕೂಡ ಇತ್ತು. ಆ ಕಾರಣದಿಂದ ನಮ್ಮ ಇಲಾಖೆಯವರು ಎಲ್ಲ ಕಡೆ ಇದರ ಬಗ್ಗೆ ಹೋಗಿ ವಿಚಾರಣೆ ಮಾಡಿದ್ದಾರೆ. ಈ 251 ಏನು ಅವರು ಪರೀಕ್ಷೆ ಮಾಡಿರ್ತಕ್ಕಂಥ ಸ್ಥಳಗಳಲ್ಲಿ ಸುಮಾರು 52 ಕಡೆ ಈ ತರದ ಒಂದು ಪ್ಲಾಸ್ಟಿಕ್ ಅನ್ನು ಉಪಯೋಗಿಸ್ಕೊಂಡು ಅದನ್ನ ಬೇಯಿಸೋದಕ್ಕೆ ಮಾಡ್ತಾ ಇದ್ರು. ಇದು ಖಂಡಿತವಾಗಿಯೂ ಇದು ಅವರು ಮಾಡಬಾರ್ದು. ಯಾಕಂದ್ರೆ ಪ್ಲಾಸ್ಟಿಕ್ ಅದರಲ್ಲಿ ಕ್ಯಾನ್ಸರ್ ಬರ್ತಕ್ಕಂಥ ಅಂಶಗಳಿರುವಂತದ್ದಿದೆ. ಅದು ಇಡ್ಲಿ ಒಳಗಡೆ ಸೇರ್ಕೊಳ್ಳುವಂಥದ್ದು ಆಗ್ತದೆ ಬೇಯಿಸುವ ಸಂದರ್ಭದಲ್ಲಿ. ಸೊ ಈ ಕಾರ್ಸಿನೋಜೆನಿಕ್ ಅಂತ ಏನ್ ಹೇಳ್ತೀವಿ ಅದು ಖಂಡಿತವಾಗಿಯೂ ಯಾವುದೇ ಒಂದು ಇದರಲ್ಲೂ ಕೂಡ ಮಾಡೋದಕ್ಕೆ ಅವಕಾಶ ಇಲ್ಲ ಮತ್ತು ಆರೋಗ್ಯದ ಮೇಲೆ ದುಷ್ಪರಿಣಾಮ ಅಂತೂ ಖಂಡಿತವಾಗಿ ಬೀರ್ತದೆ. ಆರೋಗ್ಯ ಸುರಕ್ಷತಾ ಓಕೆ, ದಿನೇಶ್ ಗುಂಡೂರಾವ್ ಅವರ ಮಾತುಗಳನ್ನ ಕೇಳಿದ್ರಿ, ಆಹಾರ ತಜ್ಞರು ಹೇಳಿದಂಥ ಮಾತುಗಳನ್ನ ಕೇಳಿದ್ರಿ. ಆಹಾರ ತಜ್ಞರು ಕೀರ್ತಿ ಕಿರಿಸಾವೆ ಅವರು ನಮ್ಮ ಜೊತೆಗೆ ಇಲ್ಲೂ ಕೂಡ ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಾವು ಗಮನಿಸ್ತಾ ಇದ್ವಿ, ಇಡ್ಲಿ ಇಸ್ ಸೇಫೆಸ್ಟ್ ಫುಡ್ ಅಥವಾ ಒಂದು ಬ್ರೇಕ್ಫಾಸ್ಟ್ ಅಂತ ನಾವೆಲ್ಲ, ಅಂದ್ರೆ ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತ ನಾವು ಯೂಶಲಿ ಅಥವಾ ಲೈಟ್ ವೆಯ್ಟ್ ಬ್ರೇಕ್ಫಾಸ್ಟ್ ಅಂತ. ಬಟ್ ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನುವಂಥ ಸುದ್ದಿ ಇದೆಯಲ್ಲ, ಇದು ನಿಜಕ್ಕೂ ಒಂದಷ್ಟು ಜನನ ಶಾಕು ಇರ್ಬೋದು, ಒಂದಷ್ಟು ಜನಕ್ಕೆ ಒಂಥರ ನಗುವಂಥ ವಿಚಾರ ಇರ್ಬೋದು. ಏನಪ್ಪ ಇಂಥ ಸುದ್ದಿ, ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಬರುತ್ತಾ ಅನ್ನುವಂಥ ರೀತಿಯಲ್ಲೂ ಇರಬಹುದು. ಸೊ ನಿಮ್ಮ ಮೊದಲ ರಿಯಾಕ್ಷನ್ ಏನು? ಇಡ್ಲಿ ಅನ್ನೋದು ಇಟ್ಸ್ ಎ ಬೇಸಿಕ್ ಫುಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಸಾಮಾನ್ಯ ಜನರಷ್ಟೇ ಅಲ್ಲ, ಆರೋಗ್ಯದಲ್ಲಿ ಏರುಪೇರು ಇದ್ದು, ಇಲ್ಲ ಸರ್ಜರಿಗೆ ಒಳಗಾಗಿರೋರು, ಇಲ್ಲ ಚಿಕ್ಕ ಮಕ್ಕಳಲ್ಲಿ ಜ್ವರ, ಕೆಮ್ಮು, ನೆಗಡಿ, ಶೀತ ಈ ಥರ ಯಾವುದೇ ತೊಂದರೆ ಇರೋ ಅಂಥ ಕ್ಲಿನಿಕಲಿ ಎಫೆಕ್ಟೆಡ್ ಪೀಪಲ್ಗಳು ಕೂಡ ನಾವು ಇಡ್ಲಿನ ತಿನ್ನಿ. ಯಾಕೆ ಅಂದರೆ ಅದು ಈಸಿ ಡೈಜೆಷನ್ನು, ಈಸಿ ಅಬ್ಸಾರ್ಪ್ಷನ್ ಆಗುತ್ತೆ, ನಿಮಗೆ ಯಾವುದೇ ರೀತಿ ಅಡ್ಡ ಪರಿಣಾಮ ಬೀರೋದಿಲ್ಲ. ಸೊ ಹಾಗಾಗಿ ಇಡ್ಲಿನ ಒಂದು ಸೇಫೆಸ್ಟ್ ಬ್ರೇಕ್ಫಾಸ್ಟ್ ಜೊತೆಗೆ ಒಂದು ಸೇಫೆಸ್ಟ್ ಆಹಾರ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ಇಡ್ಲಿ ತಿಂದರೆ ಖಂಡಿತ ಕಾರ್ಸಿನೋಮಾ ಆಗಲಿ, ಕಾರ್ಸಿನೋಜನ್ ಆಗಲಿ, ಕ್ಯಾನ್ಸರ್ ಆಗಲಿ ಯಾವುದೋ ಆಗೋದಿಲ್ಲ. ಇಡ್ಲಿ ಇಸ್ ಅ ಸೇಫೆಸ್ಟ್ ಬ್ರೇಕ್ಫಾಸ್ಟ್. ಎಲ್ಲರೂ ಇಡ್ಲಿನ ತಿನ್ಬೋದು. ಬಟ್ ಯಾವ ಇಡ್ಲಿ ತಿನ್ಬೇಕೋ ಅದು ಇಂಪಾರ್ಟೆಂಟ್. ಹೆಂಗೆ ಅದು ಇಡ್ಲಿ ಯಾವಾಗ ಕಾರ್ಸಿನೋಜೆನಿಕ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್. ಓಕೆ, ನಾನು ಅದನ್ನ ಮುಂದಿನ ಹಂತದಲ್ಲಿ ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ. ನಮ್ಮ ಜೊತೆಗೆ PC ರಾವ್ ಅವರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ ಸರ್. ಇಡ್ಲಿ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ, ಅದರಲ್ಲೂ ಪ್ಲಾಸ್ಟಿಕ್ ನಲ್ಲಿ ಬೇಯಿಸಿದಂತಹ ಇಡ್ಲಿ ತಿನ್ನೋದ್ರಿಂದ ಅದು ಕ್ಯಾನ್ಸರ್ ಕಾರಕ ಅನ್ನುವಂತ ಸುದ್ದಿ, ನಿಮ್ಮ ಮೊದಲ ಪ್ರತಿಕ್ರಿಯೆ ಸರ್? ಖಂಡಿತ ಇದು ಒಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಯಾವುದೇ ಕಾರಣಕ್ಕೆ ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಬರುತ್ತದೆ ಅನ್ನುವಂತ ಮಾತನ್ನು ವಾಪಸ್ ತಗೊಳ್ಬೇಕು, ಎಲ್ಲಿಯೂ ಪ್ರಚಾರ ಆಗಬಾರ್ದು. ದಟ್ಸ್ ವೈ ಐ ಟೋಲ್ಡ್
ಪ್ಲಾಸ್ಟಿಕ್ ಇಂದ ಬೇಯಿಸಿದಂತ ಇಡ್ಲಿ ಅಂತ ಪ್ರಿಪೇರ್ ಮಾಡಿದಾಗ ಇಡ್ಲಿ ತಿಂದ್ರೆ ಅದು ಇಫೆಕ್ಟ್ ಇರುತ್ತೆ ಅಂತ ಇದು ನಾವು ಕೂಡ ಬಹಳಷ್ಟು ದಿನದಿಂದ ಚಿಂತನೆ ಮಾಡ್ತಾ ಇದ್ದೇವೆ. ಇತ್ತೀಚೆಗೆ ಬಹಳಷ್ಟು ಹೋಟೆಲ್ಗಳಲ್ಲಿ ನಾನ್ ಸ್ಟಿಕ್ ಇಡ್ಲಿ ಸ್ಟವ್ ನಲ್ಲಿ ಇರೋದು, ಇಡ್ಲಿ ಪ್ಲೇಟ್ ಇರುವುದೇ ನಾನ್ ಸ್ಟಿಕ್ ಇತ್ತೀಚೆಗೆ ಬಹಳಷ್ಟು ಹೋಟೆಲ್ಗಳಲ್ಲಿ. ಇನ್ನು ಉಳಿದಂತ ಹೋಟೆಲ್ಗಳಲ್ಲಿ ಕೋರಾ ಬಟ್ಟೆಯಲ್ಲಿ ಅಂದ್ರೆ ಒಂದು ಇಡ್ಲಿ ಬಟ್ಟೆ ಅಂತಲೇ ಇರಿದೆ, ಅದನ್ನು ಉಪಯೋಗಿಸಿ ಇಡ್ಲಿ ಮಾಡ್ತಾರೆ. ಎಲ್ಲೋ ಒಂದು 5% to 10% ಹೋಟೆಲ್ಗಳಲ್ಲಿ ಈ ಬಟರ್ ಪೇಪರ್ ಇಂಥದನ್ನು ಉಪಯೋಗಿಸ್ತಾರೆ. ಅದರಲ್ಲಿ ಲೋ ಕ್ವಾಲಿಟಿ ಪೇಪರ್ ಬರುತ್ತೆ, ಅದನ್ನು ಉಪಯೋಗಿಸಿದ್ರೆ ಖಂಡಿತ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇದನ್ನು ನಾವು ಕೂಡ ನಮ್ಮ ಹೋಟೆಲ್ ಸಂಘದ ಪರವಾಗಿ ನಮ್ಮ ಎಲ್ಲ ಹೋಟೆಲ್ ಮಾಲೀಕರಿಗೆ ಇತ್ತೀಚೆಗೆ ಬಹಳಷ್ಟು ಪ್ರಚಾರ ಕೊಟ್ಟಿದ್ದೇವೆ, ಬಹಳಷ್ಟು ತಿಳಿಪಡಿಸಿದ್ದೇವೆ. ನಮ್ಮ ಹೋಟೆಲ್ಗಳಲ್ಲಿ, ಬೆಂಗಳೂರಿನ ಹೋಟೆಲ್ಗಳಲ್ಲಿ, ಹೆಚ್ಚಿನ ಹೋಟೆಲ್ಗಳಲ್ಲಿ ಕೋರಾ ಬಟ್ಟೆ ಇಲ್ಲದೆ ನಾನ್ ಸ್ಟಿಕ್ ಇಡ್ಲಿ ಪ್ಲೇಟ್ಗಳೇ ಇದೆ. ಸರ್, ರಾವ್ ಸರ್, ನಾನು ನಿಮ್ಮ ಮಾತಿಗೆ ಒಂದು ಆಕ್ಷೇಪ ವ್ಯಕ್ತಪಡಿಸ್ತೀನಿ. ಏನಂತಂದ್ರೆ ಇಟ್ಸ್ ನಾಟ್ ಲೈಕ್ ಆಕ್ಷೇಪ ಅಂತಲ್ಲ, ಈಗ ನೀವು ಹೇಳಿದ್ ನಾನು ಒಪ್ಕೊಳ್ತೀನಿ. ಅಂದ್ರೆ ಈಗ ನೀವು ಹೇಳ್ತಾ ಇದ್ರಿ ನಾನ್ ಸ್ಟಿಕ್ ಪ್ಲೇಟ್ಗಳನ್ನ ಯೂಸ್ ಮಾಡ್ತಾ ಇದೀವಿ ಬಹುತೇಕ ಹೋಟೆಲ್ಗಳಲ್ಲಿ ಅಂತ ಹೇಳ್ತಾ ಇದ್ರಿ. ಅನುಕೂಲಸ್ಥ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಯೂಸ್ ಮಾಡ್ತಿರಬಹುದು, ನಾನು ಅದನ್ನು ತೆಗೆದು ಹಾಕೋದಿಲ್ಲ, ಯಾಕೆಂದ್ರೆ ನಾನು ನೋಡಿಲ್ಲ, ಅಪ್ಡೇಟ್ ಆಗಿರಬಹುದು. ಬಟ್ ಆದ್ರೆ ಸುಮಾರು ರಸ್ತೆ ಬದಿ ಫಾಸ್ಟ್ ಫುಡ್ ಸೆಂಟರ್ಗಳಲ್ಲಿರ್ಬಹುದು ಅಥವಾ ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ, ಟಿಫನ್ ಸೆಂಟರ್ಗಳಲ್ಲಿ ಬಹುತೇಕ ಕಡೆಯಲ್ಲಿ ಆ ಪ್ಲಾಸ್ಟಿಕ್ ಪೇಪರ್ ಅಥವಾ ನೀವೇನ್ ಬಟರ್ ಪೇಪರ್ ಅಂತ ಹೇಳ್ತೀರಾ ಆ ಪೇಪರ್ ಅನ್ನೇ ಇನ್ನೂ ಯೂಸ್ ಮಾಡ್ತಾ ಇದ್ದಾರೆ ಬಹುತೇಕ ಕಡೆಗಳಲ್ಲಿ. ಸೊ ಅಂತ ಕಡೆಗಳಿಗೆ ನೀವು ಹೋಟೆಲ್ ಸಂಘದಿಂದ ಏನ್ ಕ್ರಮ ತೆಗೆದುಕೊಳ್ತೀರಿ ಅಥವಾ ಏನ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೀರಿ? ನಾವು ಈಗಾಗಲೇ ಇದ್ರ ಬಗ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇವೆ. ಪ್ಲಾಸ್ಟಿಕ್ ಅದು ಯೂಸೇಬಲ್ ಅನ್ಯೂಸೇಬಲ್ ಆಗಿ, ಯಾಕಂದ್ರೆ ಯೂಸೇಬಲ್ ಅಂತಲೂ ಇರುತ್ತೆ, ಆದ್ರೆ ಅದರ ಗುಣಮಟ್ಟ ಸರಿಯಾಗಿರೋದಿಲ್ಲ. ಗುಣಮಟ್ಟ ಕಡಿಮೆ ಇದ್ದಂತ ಇದರಲ್ಲಿ ನೀವು ಹೇಳೋದಕ್ಕೆ ಆರೋಗ್ಯಕ್ಕೆ ಅದು ಇಫೆಕ್ಟ್ ಆಗುತ್ತದೆ. ನಾವು ಕೂಡ ಅದೇ ಇಡ್ಲಿ ಅಂತ ತಿಂತೇವೆ, ನಾವು ಕೂಡ ನಮ್ಮ ಪ್ರತಿಯೊಬ್ಬರು ನಮ್ಮ ಮನೆಗೂ ತರಿಸ್ಕೊಳ್ತೇವೆ. ನಾವು ದಿನ ಬೆಳಗಾತ 2 ಇಡ್ಲಿ ತಿಂದ್ಕೊಂಡೇ ನಮ್ಮ ಕಾರ್ಯ ಪ್ರಾರಂಭಿಸ್ತೇವೆ. ನಮಗೂ ಆರೋಗ್ಯದ ಬಗ್ಗೆ ಚಿಂತನೆ ಇರ್ತದೆ. ಇದು ನಮ್ಮ ಎಲ್ಲಾ ಹೋಟೆಲ್ ಮಾಲೀಕರಿಗೂ ಇರಬೇಕು. ಎಲ್ಲಾ ಹೋಟೆಲ್ ಮಾಲೀಕರು ಇತ್ತೀಚೆಗೆ ನಾವು ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕಾಗಿದೆ. ಇಡ್ಲಿ ಪ್ಲಾಸ್ಟಿಕ್ ಅನ್ನು ಬ್ಯಾನ್ ಮಾಡಬೇಕಾಗಿತ್ತು. ಮಾರ್ಕೆಟ್ ನಲ್ಲೂ ಇಂಥ ಪ್ಲಾಸ್ಟಿಕ್ ಉಪಯೋಗಕ್ಕೆ ಸಿಗಬಾರದು ಅನ್ನೋದು ನಮ್ಮ ಉದ್ದೇಶ. ಇತ್ತೀಚೆಗೆ FSSAI ಕಮಿಷನರ್ ಜೊತೆಗೂ ಇದರ ಬಗ್ಗೆ ನಾವು ಮಾತಾಡಿದ್ದೇವೆ. ನಾವು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮುಂಜಾಗ್ರತೆ ಕೊಡುವುದರ ಜೊತೆಗೆ ನಾವು ಕೂಡ ಕೆಲವೊಂದು ನೀವು ಹೇಳಿದಂಗೆ ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ಯೂಸ್ ಮಾಡ್ತಾ ಇದ್ರೆ ಅಲ್ಲಿಗೆ ನಾವು ಹೋಗಿ ಇದರ ಬಗ್ಗೆ ತಿಳಿಪಡಿಸ್ತೇವೆ. ಆದ್ರೆ ಹೆಚ್ಚಿಗೆ ನೀವು ಹೇಳಿದಂಗೆ ಬೀದಿ ಬದಿಯಲ್ಲಿರುವವರಿಗೆ ಬಟ್ಟೆ ಇಟ್ಕೊಳ್ಳಿಕ್ಕೆ ಜಾಗ ಇರೋದಿಲ್ಲ, ಬಟ್ಟೆನ ಅವಾಗ ರೀವಾಶ್ ಮಾಡಬೇಕು, ಅದಕ್ಕೆ ಅವರಿಗೆ ವ್ಯವಸ್ಥೆ ಇರೋದಿಲ್ಲ. ಆ ಕಾರಣದಿಂದ ಅಲ್ಲಿ ಇಂಥ ಪ್ಲಾಸ್ಟಿಕ್, ಡಿಸ್ಪೋಸಬಲ್ ಪ್ಲಾಸ್ಟಿಕ್ ಇಡ್ಲಿ ಕ್ಲಾತ್ ತರ ಉಪಯೋಗಿಸ್ತಾ ಇದ್ದಾರೆ. ಅವರಿಗೆ ಹೆಚ್ಚಿಗೆ ಮಾಹಿತಿಗಳನ್ನು ಕೊಡಬೇಕು. ನಮ್ಮ ಹೋಟೆಲ್ಗಳಲ್ಲಿ ಖಂಡಿತ ಇಂಥದನ್ನು ಉಪಯೋಗಿಸ್ಲಿಕ್ಕೆ ನಾವು ಬಿಡುವುದಿಲ್ಲ. ಯಾಕಂದ್ರೆ ಗ್ರಾಹಕರ ಆರೋಗ್ಯ, ಗ್ರಾಹಕರು ಚೆನ್ನಾಗಿರುವುದೇ ನಮಗೆ ಮುಖ್ಯ. ಅದರ ಜೊತೆಗೆ ಇಡ್ಲಿ ಅನ್ನೋದು ಬಹಳ ಪ್ರಾಮುಖ್ಯವಾದಂಥ ತಿಂಡಿ. ಇವತ್ತು ನಮ್ಮ ಡಾಕ್ಟರ್ ಹೇಳಿದಂಗೆ ಒಂದು ಬಾಣಂತಿಯರಿಗೂ ಸಹ ಡಾಕ್ಟರ್ ಫಸ್ಟ್ ಡೇ ಕೊಡಲಿಕ್ಕೆ ಹೇಳಿದ್ರೆ ಇಡ್ಲಿ ಕೊಡ್ಲಿಕ್ಕೆ ಹೇಳ್ತಾರೆ. ಮಕ್ಕಳಿಗಾದ್ರೂ ಅವನು ತಿನ್ನಕ್ಕೆ ಪ್ರಾರಂಭಿಸಿದಾಗ ಇಡ್ಲಿ ಕೊಡ್ಬೋದಂತಾರೆ. ಯಾರಿಗೆ ಜ್ವರ ಇದ್ರೆ ಅಥವಾ ಹಿರಿಯರಿಗೆ ಜೀರ್ಣ ಸರಿ ಆಗದಿದ್ರೆ ಇಡ್ಲಿ ತಿನ್ಬೇಕಂತಾರೆ. ಯಾಕಂದ್ರೆ ಅದ್ರಲ್ಲಿ ಎಣ್ಣೆ ಪ್ರಮಾಣ ಇರುವುದಿಲ್ಲ, ಬೇರೆ ಯಾವುದೇ ಮಸಾಲೆ ಪ್ರಮಾಣಗಳು ಇರುವುದಿಲ್ಲ. ಎಷ್ಟು ಬೇಕಾ ಅದ್ರ ಅಷ್ಟು ಆರೋಗ್ಯಕರವಾದಂತ ತಿಂಡಿ. ಅದನ್ನು ನಾವು ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಪ್ರಚಾರ ಕೊಡುವುದನ್ನು ನಿಲ್ಲಿಸಿ ಇಡ್ಲಿ ಬಟ್ಟೆಯಲ್ಲಿ ಮಾಡಿದ ಅಥವಾ ನಾನ್ ಸ್ಟಿಕ್ ಸ್ಟವ್ ನಲ್ಲಿ ಮಾಡಿದಂತ ಇಡ್ಲಿಯನ್ನು ತಿನ್ಬಹುದು. ಅದರಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಿಲ್ಲ ಅಂತ ನಾವು ನಮ್ಮ ನೆಚ್ಚಿನ ಗ್ರಾಹಕರಿಗೆ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀವಿ.